ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಆಪರೇಷನ್ ಸಿಂಧೂರ್ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ರಬಕವಿ ಬನಟ್ಟಿಯಲ್ಲಿ ಬೃಹತ್ ಪ್ರಮಾಣದ ವಿಜಯ ತಿರಂಗ ಯಾತ್ರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ನಗರದಲ್ಲಿ ಶ್ರೀ ಈಶ್ವರಲಿಂಗ ಮೈದಾನದಿಂದ ತಾಯಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಿದ ಪರಮ ಪೂಜ್ಯ ಶ್ರೀಗಳು ಮತ್ತು ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಹೆಸರಿನಲ್ಲಿ ರಬಕವಿ ಬನಟ್ಟಿಯಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ವಿಜಯ ತಿರಂಗ ಯಾತ್ರೆ ಜರುಗಿತು. ಶ್ರೀ ಈಶ್ವರಲಿಂಗ ಮೈದಾನದಿಂದ ಪ್ರಮುಖ ರಸ್ತೆ ಸಂಚರಿಸುತ್ತಾ ಪುನಃ ಶ್ರೀ ಈಶ್ವರಲಿಂಗ ಮೈದಾನಕ್ಕೆ ತಲುಪುತ್ತದೆ ಎಂದು ಶ್ರೀ ದರ್ಯಪ್ಪ ಉಳ್ಳಾಗಡ್ಡಿ ಹೇಳಿದರು. ಆಪರೇಷನ್ ಸಿಂಧೂರ್ ಯಶಸ್ವಿನ ಹಿನ್ನೆಲೆಯಲ್ಲಿ ಶಸ್ತ್ರಗಳ ಗೌರವ ಸಲ್ಲಿಸಲು ಸೇನಾ ಪಡೆಗಳ ಜೊತೆಗೆ ನಿಂತು ಬಲ ತುಂಬುವುದು ಮತ್ತು ನಮ್ಮ ದೇಶಕ್ಕಾಗಿ ಗಡಿಯಲ್ಲಿ ಗಟ್ಟಿಯಾಗಿ ನಿಂತ ಹಗಲು ರಾತ್ರಿ ಮಳೆ ಚಳಿ ಎನ್ನದೇ ನಮ್ಮ ಸೈನಿಕರಿಗಾಗಿ ನಾವೆಲ್ಲರೂ ವಿಜಯ ತಿರಂಗ ಯಾತ್ರೆಯಲ್ಲಿ ಗಟ್ಟಿಯಾಗಿ ಹೆಜ್ಜೆ ಹಾಕೋಣ ಬನ್ನಿ. ಬೋಲೋ ಭಾರತ್ ಮಾತಾ ಕಿ ಜೈ, ವೀರ ಯೋಧರಿಗೆ ಜಯವಾಗಲಿ ಎಂದು ಶ್ರೀ ಸಿದ್ದು ಸೌದಿ ಹೇಳಿದರು. ಮತ್ತು ನಗರದ ಪೊಲೀಸ್ ಅಧಿಕಾರಿಗಳು ಬಿಗಿ ಭದ್ರತೆಯಿಂದ ಕಣ್ಗವಲಾಗಿ ಜರುಗಿತ್ತು. ದಾರಿಯುದ್ದಕ್ಕೂ ಜೈಕಾರ ಹಾಕುತ್ತಾ ರಾಷ್ಟ್ರ ಭಕ್ತರು ಮತ್ತು ವೈದ್ಯರು, ವಕೀಲರು, ವಿದ್ಯಾರ್ಥಿಗಳು, ಭಾವಿ ಯೋಧರು, ಮಾಜಿ ಯೋಧರು, NSS ಸೇವಾದಳ, ಹಿಂದೂ ಮತ್ತು ಮುಸ್ಲಿಂ ಸಂಘ ಸಂಸ್ಥೆಗಳು, ಮಹಿಳೆಯರು, ಸರ್ವ ಪಕ್ಷ ಮುಖಂಡರು ಮತ್ತು ಪಕ್ಷಾತೀತವಾಗಿ ತೇರ್ದಾಳ ಮತಕ್ಷೇತ್ರದ ಮುಖಂಡರು, ಹಿರಿಯರು, ಯುವಕರು, ದೇಶಭಕ್ತರು ಸಂತೋಷ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮ ಜರುಗಿತು. ವರದಿ ಸಂಗಪ್ಪ ಪಿ ಚಿತ್ರಗಿ, ರಬಕವಿ ಬನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಒಂದು ಘೋಷವಾಕ್ಯದೊಂದಿಗೆ ಈ ಪಾದಯಾತ್ರೆಯನ್ನ ತೇರ್ದಾಳ ಮತಕ್ಷೇತ್ರದ ವತಿಯಿಂದ ಬನಟ್ಟಿ ನಗರದಲ್ಲಿ ನಾವು ಕೈಗೊಂಡಿವಿ ಅಂತ ಮಾಡ್ತೀವಿ. ಮತ್ತು ನಮ್ಮ ಏನು ಉಗ್ರಗಾಮಿಗಳನ್ನ ಸಂಹಾರ ಮಾಡಿದ್ದಾರೆ, ನಮ್ಮ ವೀರ ಯೋಧರಿಗೆ ಜೈಕಾರ ಹೇಳೋದು, ಉಗ್ರಗಾಮಿಗಳನ್ನು ಸಾಕುವಂತ ಕುತಂತ್ರಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಹೇಳೋದು, ಅದಕ್ಕೆ ತಕ್ಕ ಪಾಠ ಪಾಕಿಸ್ತಾನಕ್ಕೆ ಮರೆಯಲಾರದ ಪಾಠವನ್ನು ನಮ್ಮ ಸೈನಿಕರು ಕಲಿಸಿದ್ದಾರೆ, ಮುಟ್ಟಿದ್ದಾರೆ. ಆದ್ದರಿಂದ ಅವರ ವೀರತ್ವಕ್ಕೆ ಜೈಕಾರ ಹೇಳಲಿಕ್ಕೆ ಈ ಪಾದಯಾತ್ರೆಯನ್ನ ನಾವು ನಿಮ್ಮ ಜೊತೆ ಇರ್ತೀವಿ, ಮುಂದುವರಿರಿ, ಆಪ್ ಹಾಗೆ ಬಿಡೋ ಹಮ್ ತುಮಾರೇ ಸಾಥ್ ಹೈ ಅನ್ನುವಂಥ ಬೆಂಬಲವನ್ನ
ಈ ದೇಶದ ಸೈನಿಕರಿಗೆ ಕೊಡೋ ಸಲುವಾಗಿ ನಾವು ಪಕ್ಷಾತೀತವಾಗಿ ಎಲ್ಲ ನಾಗರಿಕರು, ಸಂಘ ಸಂಸ್ಥೆಗಳು, ಬ್ಯಾಂಕಿನವರು, ವೈದ್ಯರು, ಇಂಜಿನಿಯರ್ರು, ಆಟೋ ಸಂಘದವರು, ಎಲ್ಲ ಸಂಘಟನೆ ಅವರು ಕೂಡಿಕೊಂಡು ಪಕ್ಷಾತೀತವಾಗಿ ಇದರ ನೇತೃತ್ವವನ್ನು ಮಾಜಿ ಸೈನಿಕರು, ಪೂಜ್ಯರು ಮತ್ತು ಎಲ್ಲ NCC ಕೇಡರ್ಗಳು ಅವರೆಲ್ಲ ಇದರ ನೇತೃತ್ವ ವಹಿಸ್ತಿರ್ತಾರೆ. ಅದ್ರ ಜೊತೆ ನಾವು ಭಾಗವಹಿಸಿದ್ದೀವಿ. ಯಾವ ಪಕ್ಷದ ನೇತೃತ್ವವಿಲ್ಲ, ಸಾರ್ವಜನಿಕರ ನೇತೃತ್ವದೊಳಗೆ ದೇಶದ ರಕ್ಷಣೆಗಾಗಿ ನಾಗರಿಕರು ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಈ ಪಾದಯಾತ್ರೆಯಿಂದ ಯರದಾಳ ಮತಕ್ಷೇತ್ರದ ವತಿಯಿಂದ ರಬಕವಿ ಬನಹಟ್ಟಿಯಲ್ಲಿ ನೆರವೇರ್ತಾ ಇದೆ. ಧನ್ಯವಾದ.